ಕ್ವಾರ್ಟಿಯಲ್ ಡಿವಿಯೇಷನ್ ಮತ್ತು ಬೋಲ್ಸ್ಲೆ ಪ್ಲಾನ್ ಅನ್ನುವಂಥ ಎರಡು ಒಂದೇ ಅದರಲ್ಲಿ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಮಾಡ್ಬೋದು ಅನ್ನುವಂಥ ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಇಲ್ಲಿ ಮಾರ್ಕ್ಸ್ ಮತ್ತು ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಮತ್ತು CF ಅಂತ ಕೊಟ್ಟಿದ್ದಾರೆ. ಅಲ್ಲ, ಮಾರ್ಕ್ಸ್ ಮತ್ತು ಸ್ಟೂಡೆಂಟ್ಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇವೆರಡು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸ್ಟೂಡೆಂಟಿಗೆ ಇಲ್ಲಿ ಕ್ಲಾಸ್ ಫ್ರೀಕ್ವೆನ್ಸಿನ ಕಂಡುಹಿಡ್ಕೋಬೇಕು. ಕ್ಲಾಸ್ ಫ್ರೀಕ್ವೆನ್ಸಿ ಯಾವ ರೀತಿಯಾಗಿ ಕಂಡುಹಿಡ್ಕೊಳ್ಳೋದು ಅಂದರೆ 5 + 8 13, 5 + 8 + 7 20, 5 + 8 + 7 32. ಇವು 4 ಮಾಡಿದಾಗ 60 ಬರುತ್ತೆ, 80 ಬರುತ್ತೆ. ಇಲ್ಲಿ ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಇಲ್ಲಿ ಕ್ಲಾಸ್ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಸಿಗುತ್ತೆ. ಇಲ್ಲಿ ನಂಬರ್ ಆಫ್ ಟೋಟಲ್ ಅನ್ನುವಂಥ ನಂಬರನ್ನು ಕಂಡುಹಿಡ್ಕೋಬೇಕು. ಇದು ಸ್ಟೂಡೆಂಟ್ಸ್ನಲ್ಲಿರುವಂಥ ಫ್ರೀಕ್ವೆನ್ಸಿನ ನಾವು ಆ್ಯಡ್ ಮಾಡಿದಾಗ 100 ಅನ್ನುವಂಥ ಟೋಟಲ್ ನಂಬರ್ ಅನ್ನುವಂಥದ್ದು ಸಿಗುತ್ತೆ. ಈಗ ನಾವು ಯಾವ ರೀತಿಯಾಗಿ ಮಾಡ್ಬೋದು ನೋಡೋಣ. ಕ್ಲಾಸ್ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಕಂಡುಹಿಡ್ಕೊಂಡಿದ್ದೀವಿ. ಈಗ ಇಲ್ಲಿ Q1 ಅನ್ನುವಂಥದ್ದನ್ನ ಕಂಡುಹಿಡ್ಕೋಬೇಕು. ಮೊದಲನೇದಾಗಿ ಸೈಜ್ ಆಫ್ 100 / 4 ಐಟಮ್ ಅನ್ನುವಂಥದ್ದು. ಇಲ್ಲಿ ನಂಬರ್ ಆಫ್ 100 / 4ನ ಕಂಡುಹಿಡ್ಕೊಂಡಾಗ 25th ಐಟಮ್ ಅನ್ನುವಂಥದ್ದು ಸಿಗುತ್ತೆ. 25th ಅನ್ನುವಂಥದ್ದು ಸಿಗುತ್ತೆ. ಇಲ್ಲಿ ನೋಡೋಣ. ನೆಕ್ಸ್ಟು ನಾವಿಲ್ಲಿ Q1 L + N / 4 - CF / F × C ಯಾವ ರೀತಿಯಾಗಿ ಇದು ಮೀಡಿಯನ್ ಫಾರ್ಮುಲನ್ನು ಬೇಸ್ ಮೇಲೆ ನಾವು ಮಾಡ್ತಾ ಹೋಗ್ತೀವಿ. Q1 ಅನ್ನುವಂಥದ್ದು ಇಲ್ಲಿ ಯಾವ ರೀತಿಯಾಗಿ ಕಂಡುಹಿಡ್ಕೋಬೋದು ಮೀಡಿಯನ್ ಅನ್ನುವಂಥದ್ದನ್ನ ನೋಡೋಣ. ಕಾಮನ್ ಆಗಿ ನಾವು ಇಲ್ಲಿ 25 ಅನ್ನುವಂಥದ್ದನ್ನ ಫ್ರೀಕ್ವೆನ್ಸಿಯಲ್ಲಿ ನೋಡ್ತಾ ಹೋದಾಗ ನಾವು 25 ಅನ್ನುವಂಥದ್ದನ್ನ ನೋಡ್ತಾ ಹೋದಾಗ ಇಲ್ಲಿ ಯಾವುದು ಕಮ್ಮಿ ಇದೆ ಅನ್ನುವಂಥದ್ದು ನೋಡಿದಾಗ 20 ಅನ್ನುವಂಥದ್ದು ಕಮ್ಮಿ ಇದೆ. 20 ಅನ್ನುವಂಥದ್ದು ಕಮ್ಮಿ ಇದ್ದರೆ ಅದೇ ಅಂಡರ್ಲೈನ್ ಮಾಡೋ ಆಗಿಲ್ಲ. ಅದರ ಕೆಳಗೆ 15, 20, 12, 32 ಅನ್ನುವಂಥದ್ದಿದೆ. ಇದೇ ಫ್ರೀಕ್ವೆನ್ಸಿ ಮೇಲೆ ಇದ್ರ ಮೇಲ್ಗಡೆ ನಾವು ಲೋಯೆಸ್ಟ್ ಫ್ಯಾಕ್ಟರ್ ಅನ್ನುವಂಥ ನಂಬರ್ನ ತಗೋಬೇಕಾಗುತ್ತೆ. ಇಲ್ಲಿ 20 ಅನ್ನುವಂಥದ್ದು. ಇಲ್ಲಿ ಮೊದಲನೇದಾಗಿ ನಮಗೆ L 20 ಸಿಕ್ತು, ಮತ್ತು F ಫ್ರೀಕ್ವೆನ್ಸಿ ಅನ್ನುವಂಥದ್ದು 12 ಸಿಕ್ತು, ಮತ್ತು 15 L ಅನ್ನುವಂಥದ್ದು 15 ಸಿಕ್ತು, CF 20 ಸಿಕ್ತು, F ಅನ್ನುವಂಥದ್ದು 12 ಸಿಕ್ತು. 15 ಇಲ್ಲಿ L 15ನ ಬರ್ಕೊಳ್ಳೋಣ, N4 ಅನ್ನುವಂಥದ್ದು 25th ಬರ್ಕೊಳ್ಳೋಣ, -20 ಅಂತಂದರೆ ಯಾವುದು ಅಂತಂದರೆ CF ಲೋಯೆಸ್ಟ್ ನಂಬರ್ನ ತೊಗೊಂಡಿದ್ದೀವಿ ಇಲ್ಲಿ, ಇಂಟು 5. 0ನ 5ಅಲ್ಲಿ ಲೆಸ್ ಮಾಡಿದಾಗ 5ನೇ ಬರುತ್ತೆ. ಇವೆರಡು ಕೂಡ ಫಸ್ಟ್ನೇದು. ನಾವು ಇವೆರಡನ್ನ ಲೆಸ್ ಮಾಡಿದಾಗ ಬರುವಂಥ ಮಿಡಲ್ ಫ್ರೀಕ್ವೆನ್ಸಿ ನಂಬರ್ನ ನಾವು ಬರ್ಕೋಬೇಕು. ಎಷ್ಟು ಬರುತ್ತೆ ಅನ್ನುವಂಥ ಉಳಿದಿರುವಂಥ ನಂಬರ್ನ ನಾವು ಕ್ಲಾಸ್ ಅನ್ನುವಂಥದ್ದನ್ನ ಕನ್ಸಿಡರ್ ಆಗಿ ಮಾಡ್ತೀವಿ. F ಅನ್ನುವಂಥದ್ದು ಇಲ್ಲಿ ಡಿವೈಡೆಡ್ ಮಾಡಿದಾಗ ನಮಗೆ ಮಾಡಿಕೊಂಡು ಡೈರೆಕ್ಟಾಗಿ ಬಂದಿದ್ದೀನಿ ನಾನು. 15 × 2.08, 15 ಪ್ಲಸ್ ಇದು ಇಂಟು ಆಗಿಬಿಟ್ಟಿದೆ, ಪ್ಲಸ್ ಮಾಡ್ಕೋಬೇಕು. ಪ್ಲಸ್ 2.08 ಮಾಡಿದಾಗ 17.8 ಸಿಗುತ್ತೆ. Q1 ಅನ್ನುವಂಥದ್ದು ಸಿಕ್ತು. ನೆಕ್ಸ್ಟ್ ನಾವು ಮೀಡಿಯನ್ ಅನ್ನುವಂಥದ್ದನ್ನ ಕಂಡುಹಿಡ್ಕೋಬೇಕು. ಎರಡನೇದಾಗಿ ಮೀಡಿಯನ್ನ ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ನೋಡೋಣ ಬನ್ನಿ. ಇಲ್ಲಿ ನಾವು ಸೈಜ್ ಆಫ್ N ಸೇಮ್ ಅದೇ ರೀತಿಯಾಗಿ ಬರ್ಕೊಳ್ತೀವಿ. ಇದನ್ನು ತಗೊಳ್ತೀವಿ. ಇಲ್ಲಿ ನಾವೇನು ಮಾಡ್ಕೋಬೇಕು, N ಅಂದರೆ 100 / 2 ಮಾಡ್ಕೋಬೇಕು. 100 / 2 ಮಾಡಿಕೊಂಡು ನಮಗೆ ಬರುವಂಥದ್ದು ಯಾವುದು ಅಂದರೆ 100 / 2 ಮಾಡಿದಾಗ ನಮಗೆ ಬರುವಂಥದ್ದು 50 ಬರುತ್ತೆ. 100 / 2 ಮಾಡಿದಾಗ 50 ಬರುತ್ತೆ. 15 ಐಟಮ್ ಅನ್ನುವಂಥದ್ದನ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲಿ ಈ ರೀತಿಯಾಗಿ ಕನ್ಸಿಡರ್ ಮಾಡ್ಕೊಂಡಾಗ L + 2 ಅನ್ನುವಂಥದ್ದು ಡೈರೆಕ್ಟಾಗಿ ತೊಗೊಂಡಿದ್ದಾರೆ, ಡೈರೆಕ್ಟಾಗಿ ತೊಗೋಬೋದು. ಇಲ್ಲಾಂದರೆ ನಾವು ಈ ರೀತಿಯಾಗೂ ತೊಗೋಬೋದು. 100 / 4 ಮಾಡಿದಾಗ ನಮಗೆ 25 ಬರುತ್ತೆ. 25ನ ಇಂಟು 2 ಮಾಡಿದಾಗ ನಮಗೆ 50 ಅನ್ನುವಂಥದ್ದು ಬರುತ್ತೆ. ಈ ರೀತಿಯಾಗೂ ತೊಗೋಬೋದು. L + N / 2 ಮಾಡಿದಾಗ -CF ಅನ್ನುವಂಥ ಫಾರ್ಮುಲನ ಮೀಡಿಯನ್ ಫಾರ್ಮುಲಾ ಅನ್ನುವಂಥದ್ದು ಹಾಕ್ಕೋಬೇಕು. ಮೇಲೆ ಯಾವ ರೀತಿಯಾಗಿ ಮಾಡ್ಬೋದು ಅದೇ ಬೇಸ್ ಮೇಲೆ ನಾವು ತಗೋಬೇಕು. ಯಾವುದು ಇದರ ಲೋಯೆಸ್ಟ್ ಫ್ಯಾಕ್ಟರ್ ಯಾವುದಿದೆ, 15 ಲೋಯೆಸ್ಟ್ ಫ್ಯಾಕ್ಟರ್ 32 ಅನ್ನುವಂಥದ್ದಿದೆ. ನಾವು ಇಲ್ಲಿಗೆ ಅಂಡರ್ಲೈನ್ ಮಾಡ್ಕೋಬೇಕು. 20, 25, 28, 60 ಅನ್ನುವಂಥದ್ದು ಅಂಡರ್ಲೈನ್ ಮಾಡ್ಕೊಂಡಾಗ ನಮಗೆ CF ಅನ್ನುವಂಥದ್ದು 32. 15ನ ಲೋಯೆಸ್ಟ್ ನಂಬರ್ ಯಾವುದು 32 ಅನ್ನುವಂಥದ್ದನ್ನ ತಗೋಬೇಕು. ಅದರಿಂದಲೇ ಅಂಕೆನ 20 ಅನ್ನುವಂಥದ್ದು ನಮಗೆ L 28. ಇಲ್ಲಿ 20 ಅನ್ನುವಂಥದ್ದು L ಆಗಿರುತ್ತೆ, ಪ್ಲಸ್ 50 ಅನ್ನುವಂಥದ್ದು N / 2 ಆಗಿರುತ್ತೆ, -32 ಮಾಡಿಕೊಂಡು /28 ಮಾಡ್ಕೊಂಡು ಇಂಟು 5 ಮಾಡ್ಕೋಬೇಕು. ಇಲ್ಲಿ ಎಷ್ಟು ಸಿಗುತ್ತೆ ಇದನ್ನು ಡೈರೆಕ್ಟಾಗಿ ಬರೆದಿದ್ದೀನಿ. 3.2 20 + 3.2 ಅಂದರೆ
23.T1. ನಾವು ಮೀಡಿಯನ್ Q2 ಅನ್ನುವಂಥದ್ದನ್ನ ಕಂಡುಹಿಡ್ಕೊಂಡಿದ್ವಿ. ನೆಕ್ಸ್ಟ್ Q3 ಅನ್ನುವಂಥದ್ದು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು? ಸೇಮ್ ಅದೇ ಫಾರ್ಮುಲಾ 3/25 ಮಾಡ್ಕೊಂಡಾಗ 100/2 ಮಾಡ್ಕೊಂಡಾಗ 50 ಬರುತ್ತೆ. 100/4 ಮಾಡ್ಕೊಂಡಾಗ ನಮಗೆ 25 ಬರುತ್ತೆ. ಅದನ್ನು ನಾವು 3ನ ಇಂಟು ಮಾಡಿದಾಗ 75 ಅನ್ನುವಂಥದ್ದು ಬರುತ್ತೆ. 75th ಐಟಮ್ ಆಗಿದೆ, ಮೂರನೇದು. ನೆಕ್ಸ್ಟ್ Q3 ಈಕ್ವಲ್ಸ್ L+3n /2 ಮಾಡ್ಕೊಂಡಾಗ ನಮಗೆ ಇಲ್ಲಿ 75 ಮೈನಸ್ 60 ಯಾಕೆ ಬಂತು ನಮಗೆ ನೋಡ್ಕೊಳ್ಳಿ. ಇಲ್ಲಿ ನಾವು ಆಗಲೇ 60 ಅನ್ನುವಂಥದ್ದು ಸೇಮ್ ಅದೇ ರೀತಿಯಾಗಿ ಲೋಯೆಸ್ಟ್ ಫ್ಯಾಕ್ಟರ್ನ ಕಂಡುಹಿಡ್ಕೋಬೇಕು. 25th 30 80 ಅನ್ನುವಂಥದ್ದು. ಇಲ್ಲಿಗೆ 60 ಮೈನಸ್ನ ಮಾಡಿದಾಗ ನಮಗೆ 60 ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 15 ಬರುತ್ತೆ. 15 ಅನ್ನುವಂಥದ್ದು ಡಿವೈಡೆಡ್ ಬೈ 20 ಮಾಡಿದಾಗ ನಮಗೆ 0.75 ಬರುತ್ತೆ. ಇಂಟು 5 ಮಾಡಿದಾಗ ನಮಗೆ 3.75 ಬರುತ್ತೆ. ಇಲ್ಲಿಗೆ ನಮ್ಮ ಕ್ಲೋಸ್ ಪ್ರಾಬ್ಲಮ್ ಡೈರೆಕ್ಟಾಗಿ ಬಂತು. 25 ಪ್ಲಸ್ 3.75 ಮಾಡಿದಾಗ 28.75 ಅನ್ನುವಂಥದ್ದು ಬಂತು. ಯಾವುದು? Q3 ಅನ್ನುವಂಥದ್ದು ನಮಗೆ ಸಿಕ್ಕಿದೆ. Q3 ಯಾವುದು? 28.75 ಅನ್ನುವಂಥ ಅಮೌಂಟ್ ಅನ್ನುವಂಥದ್ದು ಸಿಕ್ಕಿದೆ. ನೆಕ್ಸ್ಟ್ ನಾವು ಮೂರನ್ನು ಕಂಡುಹಿಡ್ಕೊಂಡ್ವಿ. ಈಗ ಬೋಲ್ಸ್ಲೆ ಪ್ಲಾನಿಗೆ ಬರೋಣ. ಬೋಲ್ಸ್ಲೆ ಪ್ಲಾನ್ ಅನ್ನುವಂಥದ್ದು ಸ್ಕ್ಯೂನೆಸ್ ನೋಡಿದಾಗ SKB ಈಕ್ವಲ್ಸ್ Q3 ಪ್ಲಸ್ Q1 ಡಿವೈಡೆಡ್ ಬೈ Q3 ಮೈನಸ್ Q1 ಮೈನಸ್ 2m ಅನ್ನುವಂಥದ್ದು. ಈಗ ನಾವು Q3 ಕಂಡುಹಿಡ್ಕೊಂಡಿದ್ವಿ. Q3 ಎಷ್ಟು ಸಿಕ್ಕಿದೆ? 20.75 ಸಿಕ್ಕಿದೆ. ಮೈನಸ್ Q1 ಎಷ್ಟು ಸಿಕ್ಕಿದೆ? 17.08. ಇವೆರಡನ್ನು ಕೂಡ ಹಾಕೋಬೇಕು. 20.75 Q3 ಪ್ಲಸ್ 17.08 ಟೋಟಲ್ ಬಂದಂಥ ಅಮೌಂಟು ಡಿವೈಡೆಡ್ ಕೂಡ ಅದೇ ಹಾಕ್ಕೊಂತೀವಿ. ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಹಾಕೋಬೇಕು. ಮೈನಸ್ 23.25 ಅಂದರೆ ನಾವು Q2 ಕಂಡುಹಿಡ್ಕೊಂಡಿದ್ವಿ. 2 ಮೀಡಿಯನ್ ಅಂತಂತಂದರೆ ಮೀಡಿಯನ್ ಅನ್ನುವಂತಹ ಒಂದು ಅಮೌಂಟ್ನ ಕಂಡುಹಿಡ್ಕೊಂಡಿದ್ವಿ. ಅದೆಷ್ಟು? 23.21 ಅನ್ನುವಂಥದ್ದು. ಮೈನಸ್ ಇಲ್ಲಿ ನಾವು ಮಾಡ್ಕೊಳ್ತೀವಿ. ಇವೆರಡೂ ಕೂಡ ಮೈನಸ್ ಮಾಡಿದಾಗ ನಮಗೆ ಸಿಗುವಂಥ ಅಮೌಂಟ್, ಆ್ಯಡ್ ಮಾಡಿದಾಗ ಸಿಗುವಂಥ ಅಮೌಂಟ್ ಎಷ್ಟು? 20.75 ಪ್ಲಸ್ 17.08 ಅಂದರೆ 45.83 ಅನ್ನುವಂಥದ್ದು. 2.2321 ಮಾಡಿದಾಗ ನಮಗೆ 46.42 ಸಿಗುತ್ತೆ. ಡಿವೈಡೆಡ್ ಬೈ 28.75 ಮೈನಸ್ 17.08 ಮಾಡಿದಾಗ 11.67 ಸಿಗುತ್ತೆ. ಇವೆರಡು ಮೈನಸ್ ಮಾಡಿದಾಗ ಮೈನಸ್ ವ್ಯಾಲ್ಯೂ ಅನ್ನುವಂಥ ಸಿಗುತ್ತೆ 0.59 ಅನ್ನುವಂಥದ್ದು. ಡಿವೈಡೆಡ್ ಮಾಡಿದಾಗ ನಮಗೆ 11.67 ಅನ್ನುವಂಥದ್ದು ಸಿಗುತ್ತೆ. SKB ಟೋಟಲ್ ಇವೆರಡು ಡಿವೈಡೆಡ್ ಮಾಡಿದಾಗ 0.050 ಅನ್ನುವಂಥದ್ದು. ಇಲ್ಲಿಗೆ ನಮ್ಮ ಪ್ರಾಬ್ಲಮ್ ಅನ್ನುವಂಥದ್ದು ಬೋಲ್ಸ್ಲೆ ಮತ್ತು ಕ್ವಾರ್ಟಿಯಲ್ ಡಿವಿಷನ್ QD ಮೆಥಡ್ ಆ್ಯಂಡ್ ಬೋಲ್ಸ್ಲೆ ಎರಡೂ ಕೂಡ ಕೊಟ್ಟಾಗ ಈ ರೀತಿಯಾಗಿ ಪ್ರಾಬ್ಲಮ್ನ ಮಾಡಬೇಕಾಗುತ್ತೆ.